ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲು ಯಾರಾದರೂ ಒಂದು ಒಳ್ಳೆ ಕಂಡೀಷನ್ನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು LPG ಗಾಡಿ ಯಾರಾದರೂ ಹುಡುಕ್ತಾಯಿದ್ದಾರೆ ವೀಕ್ಷಕರೇ, ನೋಡಿ ಒಂದು 2015 ಮಾಡಲು ಒಳ್ಳೆ ಕಂಡೀಷನ್ ಇರೋಂಥ ಒಂದು ಗಾಡಿ, A to Z ಗಾಡಿ ಕೆಲಸ ಚೆನ್ನಾಗಿರೋಂಥ ಒಂದು ಗಾಡಿ, ಇಂಜಿನ್ ಓಕೆ, ಎಲ್ಲ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆನ್ನಾಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಸಂಪೂರ್ಣ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ, ನೀವು ಬೇಗ ನಾವು ವೀಡಿಯೋ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಿಗಾದರೂ ಒಂದು ಓಮಿನಿ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮಾಡಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ, ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟ್ ಒಂದ್ಸತಿ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಸರ್, ಒಂದು ಓಮ್ನಿ ಕಳಿಸಿದ್ರಲ್ಲ? ಹಾಂ, ಹೌದು ಸರ್, ಹೌದು. ಯಾವ್ದು ಮಾಡಲು? 2015 ಸರ್. 2015. ಓಕೆ. ಓನರು? ಓನರು 4th ಓನರ್ ಸರ್. 4 ಆಗಿದಾವ? ಹಾಂ, 4 ಐತೆ ಸರ್. ನೀವೇನ 4ನೇ ಓನರು? ಹಾಂ, ನಾವೇ. ನಮ್ಮ ಅಕ್ಕರ ಹೆಸರಲ್ಲೇ ಐತೆ, ರೂಪ ಅಂತ. ಓಕೆ ಓಕೆ. ಈಗ ಒರಿಜಿನಲ್ ಆರ್ ಸಿ ಕಾರ್ಡ್ ನಿಮ್ಮ ಕಡೆ ಇದೆಯಾ? ಹಾಂ, ನಮ್ಮ ಕಡೆ ಇಲ್ಲ ಸರ್, ಅದು ಲೋನ್ ಐತೆ. ಹಾಂ ಹಾಂ. ಹಾಂ, ಅದು 1.5 ಲಕ್ಷ ಲೋನ್ ಮಾಡಿದ್ದೀವಿ ಮದುವೆಗೆ. ಓಕೆ. ಇದು ರೇಟು ಎಲ್ಲ ಇದಾಯಿತು ಅಂದರೆ ಲೋನು ಕ್ಲಿಯರ್ ಮಾಡಿ ನಾವು ಡಾಕ್ಯುಮೆಂಟ್ಸ್ ಕೊಡ್ತೇವೆ ಸರ್. ಓಕೆ ಓಕೆ. ಎಷ್ಟು ಹೊಡಿದೆ ಗಾಡಿ? ಗಾಡಿ 1,37,000 ಆಗಿದೆ. ಓಕೆ. LPG ಇದೆಯಾ, ಪೆಟ್ರೋಲ್ ಒಂದೇನಾ? ಹಾಂ, LPG ಅಂದರೆ ಇದು ನಾವು ಲೋನ್ ಮಾಡೋ ಹೊತ್ತಿಗೆ ಹಾಂ, ಅದು ಫಸ್ಟ್ ಇದು ಗ್ಯಾಸ್ ಬೇಕಂತ ನಾವು ಇದು ಮಾಡಿದ್ವಾ. ಹಾಂ. ಹಂಗಾಗಿ ಅದನ್ನ ಅಪ್ರೂವಲ್ ಮಾಡ್ತೀವಿ. ಗ್ಯಾಸ್ ಇದ್ರಲ್ಲಿ ಐತೆ, ಅಪ್ರೂವಲ್ ಅಂತ ಐತೆ. ಆರ್ ಸಿ ಕಾರ್ಡಲ್ಲಿ ಅಪ್ರೂವಲ್ ಇದೆಯಾ? ಹಾಂ, ಅಪ್ರೂವಲ್ ಐತೆ. ಹಾಂ ಹಾಂ. ಟ್ಯಾಂಕ್ ಕುಂಡಿಸಿರಾ? ಹಾಂ, ಟ್ಯಾಕ್ ಕೂರಿಸಿದೆ ಸರ್. ಓಕೆ. ಈಗ ಎರಡರಲ್ಲೂ ರನ್ನಿಂಗ್ ಇದೆಯಲ್ಲ, ಪೆಟ್ರೋಲ್ LPG? ಹಾಂ, ಎರಡು ರನ್ನಿಂಗ್ ಇದೆ ಸರ್. ನಾವೀಗ ಜಾಸ್ತಿ ಯೂಸ್ ಮಾಡೋದೇ ಪೆಟ್ರೋಲಲ್ಲಿ. ಓಕೆ ಓಕೆ. ನಾವೇನು ದೂರ ಹೋಗಲ್ಲ, ಇಲ್ಲೇ ಲೋಕಲ್. ಹ್ಞೂ. ಸಾಗರ ಬಿಟ್ಟರೆ ಇದು ತೋಟ ಬಿಟ್ಟರೆ ಸಾಗರ ಹೋಗೋದಾ. ಓಕೆ. ಈ ಟೈರಲ್ಲಿ ಹೆಂಗಿದಾವೆ ಗಾಡೀಲಿ? ಟೈರ್ ಎಲ್ಲ 5 ಫ್ರೆಶ್ ಅದಾವೆ ಸರ್. 5 ಫ್ರೆಶ್ ಇದಾವ? ಹಾಂ, 5 ಫ್ರೆಶ್ ಅದಾವೆ. ಓಕೆ. ಇದು ಸೀಟ್ ಕೆಪಾಸಿಟಿ ಎಷ್ಟಿದೆ? ಸೀಟು 4+1 ಸರ್. ಓಕೆ. 5 ಸೀಟ್ರ್ ಗಾಡಿ? ಹಾಂ, 5 ಸೀಟ್ರ್. ಓಕೆ. FC ರನ್ನಿಂಗ್ ಇದೆ? ಇನ್ಸೂರೆನ್ಸು? ಇನ್ಸೂರೆನ್ಸು 25 ಮಟ್ಟ ರನ್ನಿಂಗ್ ಇದೆ ಸರ್. ಓ, ಮುಂದಿನ ವರ್ಷ 5ನೇ ತಿಂಗಳ ತನಕ ರನ್ನಿಂಗ್ ಇದೆ? ಹಾಂ, ರನ್ನಿಂಗ್ ಇದೆ. ಅದು 15ನೇ ತಾರೀಕಿನ ಮಟ್ಟ, ಅಲ್ಲಿ ಮಟ್ಟ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅದೇ ಇದು ಕುಷನ್ ಗಿಷನ್ ಎಲ್ಲ ಚೆನ್ನಾಗಿದೆ ಸರ್. ಇದು ಕುಷನ್ ಗಿಷನ್ ಎಲ್ಲ ಮಾಡಿಸಿವಿ. ಸೀಟ್ ಕವರ್ಸಾ? ಹಾಂ, ಸೀಟ್ ಕವರ್ಸ್ ಎಲ್ಲ ಹೊಸದೆ. ಅದೇ ಆ ಫೋನಲ್ಲಿ ಯಾವ ಥರ ಇದೆ ಇಲ್ಲಿ ಹಂಗೆ ಇದೆ ಸರ್, ರಿಯಲಿನೇ. ಓಕೆ. ಬಂಪರು, ಕ್ಯಾರಿಯರು? ಹಾಂ, ಬಂಪರು ಮೇಲೆ ಟಾಪು ಅದೆಲ್ಲ ತಗೊಂಡ್ಮೇಲೆ ಹಾಕ್ಸಿದ್ದು ಸರ್. ಓಕೆ ಓಕೆ. ಇದು ಮ್ಯೂಸಿಕ್ ಸಿಸ್ಟಮು? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಮ್ಯೂಸಿಕ್ ಸಿಸ್ಟಮ್ ಇದು ಸೋನಿ ಸಿಸ್ಟಮ್ ಅದು. ಹಾಂ, ಒಳ್ಳೆ ಒಳಗೆ ಕೂತು ಇದು ಹಾಕ್ಕೊಂಬಿಟ್ರೆ ಇಡೀ ಗಾಡಿನೇ ಶೇಕ್ ಆಗುತ್ತೆ. ಓಹೋ, ಊಫರ್ ಗೀಫರ್ ಹಾಕ್ಸಿರಾ? ಹಾಂ, ಊಫರ್ ಆಗಿದೆ ಸರ್. ಓಕೆ. ಒಳಗಡೆ ಪ್ಲಾಟ್ಫಾರ್ಮಲ್ಲಿ ನೀಟಾಗಿದೆಯಾ? ಹಾಂ, ಕ್ಲೀನ್ ಐತೆ ಸರ್. ಏನು ತೊಂದರೆ ಇಲ್ಲ? ಗಾಡಿ ಏನು ರೆಸ್ಟಲ್ಲಿ ಬಂದಿಲ್ಲ? ಹಾಂ, ಲೆಫ್ಟ್ ಸೈಡಿಗೆ ಮಾತ್ರ ಒಂದು ಸ್ವಲ್ಪ ಇದು ಬಂದೈತೆ, ಟ್ವಿಸ್ಟ್ ಬಂದೈತೆ ಲೆಫ್ಟ್ ಸೈಡ್ ಡೋರ್ ಹತ್ರ. ಹಾಂ. ಅಲ್ಲಿ ಬಿಟ್ಟರೆ ಮತ್ತೆ ಎಲ್ಲಿ ಒಂದು ಇದಿಲ್ಲ ಸರ್. ಹಾಂ ಹಾಂ, ಟ್ವಿಸ್ಟ್ ಗಿಸ್ಟ್ ಏನಿಲ್ಲ. ಓಕೆ ಓಕೆ. ಹಾಂ, ಇಂಜಿನ್ ಎಲ್ಲ ಓಕೆ ಇದೆ? ಗಾಡಿ ಹಾಕಿದ್ದಂತೆ ಅವನು ಹೇಳಿದ ಹಿಂಗೆ ಹಾಕು ಸೇಲ್ ಮಾಡಿಕೊಡ್ತಾರಂತ. ಹಾಂ ಹಾಂ, ಅದಕ್ಕೋಸ್ಕರ ನಾವು ಸ್ವಲ್ಪ ಟ್ರೈ ಮಾಡೋಣ ಅಂತ ಹಾಕಿದ್ವಿ ಸರ್ ನಿಮಗೆ. ಓಕೆ ಓಕೆ. ಗಾಡಿ ಇನ್ನೇನು ತೊಂದರೆ ಇಲ್ಲಲ್ಲ? ಹಾಂ, ಏನಿಲ್ಲ ಸರ್, ಎಲ್ಲ ರನ್ನಿಂಗ್ ಇರೋದೆ. ಒಗಿದು ಮೊನ್ನೆ ಮಾಡಿಸಿದೆ ನಿಮ್ಗೆ, ಒಂದು 4 ದಿನ ಆಗಿತ್ತು ಒಗಿದು ಇದು ಮಾಡಿಸಿ. ಹಾಂ, ಅದು ರನ್ನಿಂಗ್ ಐತೆ. ಅದು 25 ಮಟನ ಐತಿ. ಓಕೆ ಓಕೆ. ಈಗ ಗಾಡಿ ಇರೋದಲ್ಲಿ? ಗಾಡಿ ಇರೋದು ಇಲ್ಲಿ ಸಾಗರ ಅಂತ. ಸಾಗರ ಸಿಟಿನಾ? ಹಾಂ, ಸಿಟಿ ಅಲ್ಲ ಸರ್, ಇಲ್ಲಿ ಹಳ್ಳಿ, ಶಿವಮೊಗ್ಗ ರೋಡು, ಉಳ್ಳೂರು ಅಂತ. ಸಾಗರ ನಿಯರ್ ಆಗುತ್ತಾ? ಹಾಂ, ಸಾಗರ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಸರ್. ಸಾಗರ 10 ಕಿಲೋಮೀಟ್ರ್ ಆಗುತ್ತಾ? ಹಾಂ, ಸಾಗರ 10 ಕಿಲೋಮೀಟ್ರ್. ಓಕೆ. ಸಾಗರದಿಂದ ಶಿವಮೊಗ್ಗ ರೋಡಾ? ಹಾಂ, ಶಿವಮೊಗ್ಗ ರೋಡ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟು 2.60 ಹೇಳ್ತೇವೆ ರೀ. ಹಾಂ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೇವೆ, ಒಂದು 5-10 ಸಾವಿರ. 5-10 ಸಾವಿರ? ಹಾಂ. 2.60 ಹೇಳ್ತಿದ್ದೀರಾ? ಹಾಂ, 2.60 ಹೇಳ್ತೇವೆ. ಓಕೆ. ಗಾಡಿ ಈಗ ಎಲ್ಲ ಗಾಡಿ ನಿಮಗೆ ಗೊತ್ತಲ್ಲ ಸರ್, ನೀವು ಸುಮಾರು ಮಾಡಿರ್ತೀರಾ. ಈ ಒಮ್ಮೆನಿದೆ ವ್ಯಾಲ್ಯೂ ಜಾಸ್ತಿ ಇದೆ ಸರ್ ಈಗ. ಇಲ್ಲ, ಜಾಸ್ತಿ ಐತಿ, ಇಲ್ಲಂತೇನಿಲ್ಲ. ಹಾಂ, ನಾನು ತಗೋಬೇಕಾದ್ರೆ 2.70 ಕೊಟ್ಟಿದ್ದೆ. ನಾನು ತಗೊಂಬಂದು ಒಂದು ವರ್ಷ ಆತೀಗ. ಓಕೆ ಓಕೆ. ಹಾಂ, ಅಂದರೆ ಗಾಡಿ ಅವಾಗೆಲ್ಲ ಕುಷನ್ ಗಿಷನ್ ಸೀಟು, ಆಮೇಲೆ ಟೈರು, ಆಮೇಲೆ ಮೇಲೆ ಕ್ಯಾರಿಯರು, ಬಂಪರು, ಹಿಂದ್ಗಡೆ ಒಂದು ಇದು ಬರುತ್ತಲ್ಲ ಸನ್ ರೂಫ್ ಅಂತ. ಹಾಂ ಹಾಂ. ಹಿಂದ್ಗಡೆ ಇದು ಮಿರರ್ ಮೇಲ್ಗಡೆ ಹಾಂ ಅದೆಲ್ಲ ಹೊಸದಾಗ್ತಿದೆ ಸರ್.
ಓಕೆ ಓಕೆ ಕುಷನ್ ಅವು ಎಲ್ಲ ಬಂಪರ್ ಎಲ್ಲ ಸೇರಿ 24,000 23,000 ಆಗಿತ್ತು ಸರ್. ಓಕೆ ಗಾಡಿ ಈಗ ತಗೊಳ್ಳೋ ಅಂದರೆ ಈ ಗಾಡಿ ಚೆನ್ನಾಗಿತ್ತು ಅಂದರೆ ನೀವು ಹೇಳಿದ ರೇಟೇ ಕೊಟ್ಟು ತೊಗೊಳ್ತಾರೆ ಇಲ್ಲ ಅಂತ ಏನಿಲ್ಲ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲ ಸರ್, ಗಾಡಿ ಮಾತ್ರ ಈಗ ನಾವು ಫೋಟೋ ಕಳಿಸಿದ್ದೇವೆ ಸರ್. ಹ್ಞೂ ಅದ್ರಲ್ಲಿ ಹೆಂಗೆ ಐತಿ ಒಂದು ನಿಮಿಷ ಒಂದು ಇದನ್ನ ಆ ಕಡೆ ಈ ಕಡೆ ಇಲ್ಲ ಸರ್. ಹ್ಞೂ ಈಗ ನಾವು ಕೊಡೋದಾದ್ರೆ ನಾವು ಏನು ಬಿಚ್ಚಲ್ಲ ಸರ್, ಎಲ್ಲ ಅದು ಹೆಂಗೈತೆ ಹಂಗೆ ಕೊಡ್ರಿ. ಈಗ ನಾವು ಓಕೆ ಈಗ ಏನಪ್ಪ ಅಂದ್ರೆ ಮಗನ ಥರ ಇಟ್ಕೊಂಡಂಗೆ ಇಟ್ಕೊಂಡಿದ್ವಿ ಅದನ್ನ. ಹ್ಞೂ ಈಗ ಅದು ಯಾವ ಥರ ಚೆನ್ನಾಗಿ ಕಾಣ್ತಾನೆ ಅದೇ ಥರ ಹೋದ್ರೆ ಸಹಿ ಅವ್ನು. ಓಕೆ ಓಕೆ ಈಗ ಗಾಡಿ ಮೇಲೆ ಲೋನ್ ಐತೆ ಅಂದ್ರಲ್ಲ ಅದೇನು ಕ್ಲಿಯರ್ ಮಾಡಿ ಕೊಡ್ತೀರಾ? ಅದು ಮಾತಾಡಿ ಅವರು ಇಷ್ಟು ಅಮೌಂಟ್ ಅಂತ ಕೊಟ್ರೆ ನಾವು ಕ್ಲಿಯರ್ ಮಾಡಿ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಮೇಲೆ ಅವರು ಫುಲ್ ಕ್ಯಾಶ್ ಮಾಡಿದ್ರೆ ಸಹಿ. ಓಕೆ ಓಕೆ ಇಲ್ಲ ಫುಲ್ ಕ್ಯಾಶ್ ಮಾಡಿ ನಾವೇ ಅಲ್ಲಿ ಬಂದು ಲೋನ್ ಕ್ಲಿಯರ್ ಮಾಡ್ಕೊಂಡು ಬರ್ತೇವೆ ಅಂತ ಹೇಳಿದ್ರೆ ಹಂಗೂ ಓಕೆ. ಓಕೆ ಅಕಸ್ಮಾತ್ ನಿಮ್ಮ ಲೋಕಲ್ ಅವ್ರು ಯಾರಾದರೂ ಲೋನ್ ಕಂಟಿನ್ಯೂ ಕೇಳಿದ್ರೆ ಕೊಡ್ತೀರಾ ಏನಾದರೂ? ಇಲ್ಲ ಸರ್, ಇಲ್ಲ ಲೋನ್ ಕಂಟಿನ್ಯೂ ಕೊಡಲ್ಲ. ಆದರೆ ಅಕ್ಕನ ಹೆಸರಿಗೆ ಐತಲ್ಲ ಅದು, ಅದು ಶಿವಮೊಗ್ಗ ನಮ್ಮ ಹೆಸರಿಗೆ ಲೋನ್ ಆಗಲಿಲ್ಲ ಅಂದರೆ ನಾವು ಹನಗಲ್ ತಾಲೂಕಿಂದ ಇಲ್ಲಿ ಸಾಗರ ಬಂದು ಉಳ್ಕೊಂಡ್ವಾ. ಓಕೆ ಹಂಗಾಗಿ ನಮ್ಮ ಹೆಸರಿಗೆ ಆಗಲಿದ್ದಕ್ಕೆ ಅಕ್ಕರ ಹೆಸರಿಗೆ ಮಾಡ್ಕೊಂಡು ಅವ್ರ ಅಕ್ಕರ ಶಿವಮೊಗ್ಗದವರು ಅವ್ರ ಹೆಸರಿಗೆ ಮಾಡ್ಕೊಂಡು ಈಗ ಲೋನು ಕಟ್ತಾ ಇದ್ದಾವೆ. ಸರಿ 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 ಈಗ ಅವ್ರಿಗೆ ಬೇರೆಯವ್ರಿಗೆ ಕೊಡೋದಾದ್ರೆ ಲೋನ್ ಕ್ಲಿಯರ್ ಮಾಡಿಕೊಡ್ಬೇಕಲ್ಲ ಸರ್ ಈಗ. ಓಕೆ ಸರ್ ಓಕೆ ಈಗ ಫುಲ್ ಕ್ಯಾಶೇ ಹೇಳ್ತಿದ್ರೆ 260 ಅದರಲ್ಲೂ ಕಡಿಮೆ ಆಗುತ್ತೆ. ಕಮ್ಮಿ ಆಗುತ್ತೆ ಸರ್. ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಸರ್. ಓಕೆ ಸರ್ ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಡೌಟ್ಸ್ ಇತ್ತು, ನೀವೇನಾದರೂ ಅವ್ರು ಕೂಡ ಮಾತಾಡ್ಕೊಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ. ಡೈರೆಕ್ಟಾಗಿ ಒಂದು ಸತಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ನಿಮ್ದು ಏನೇ ಡೌಟ್ಸ್ ಇದ್ರೂ ನೀವು ಡೈರೆಕ್ಟಾಗಿ ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನೀವು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಅಲ್ಲೇ ಒಂದು ಕೂತು ಒಂದು ವ್ಯವಹಾರವನ್ನು ಮಾಡಿಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಓದೋಂಥವ್ರಿಗೆ ಆದಷ್ಟು ಒಂದು ಸ್ವಲ್ಪ ಇನ್ನೂ ಅವ್ರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಆದಷ್ಟು ಒಂದು ಸ್ವಲ್ಪ ಗಾಡಿ ಇರೋ ಲೊಕೇಶನ್ಗೆ ಹೋಗಿ ದಯವಿಟ್ಟು ಫೋನ್ಪೇ ಗೂಗಲ್ ಪೇ ಆ ಥರ ಎಲ್ಲ ಯಾವುದೇ ಅಡ್ವಾನ್ಸ್ ಕೊಡೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ. ದಯವಿಟ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ರಿ ಅಂತೇಳಿ ಪ್ರತಿಯೊಬ್ಬ ನಮ್ಮ ವೀಕ್ಷಕರಲ್ಲಿ ಒಂದು ರಿಕ್ವೆಸ್ಟ್ ಅಷ್ಟೇ. ಓಕೆನಾ? ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮ ಗಾಡಿ ಸೇಲಿಗಿದ್ರು ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ. ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ಇದೇ ಥರ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ವೀಕ್ಷಕರೇ. ಥ್ಯಾಂಕ್ ಯು.